ವಯಸ್ಸೆನ್ನುವುದು ಬಿಡಿಗಾಸು ಕೂಡಿದ ಕುಡಿಕೆ. ದಿನಗಳೆದಂತೆ ಕಳೆದಂತೆ ತಗ್ಗುವುದು ಮೊತ್ತವೂ ಮತ್ತು ಮೌಲ್ಯವು. ಇನ್ನು ವಯಸ್ಸೆನ್ನುವುದು ಹಾಗೆ ದಿನದಿಂದ ದಿನಕ್ಕೂ ತಗ್ಗುವುದು ಅದರ ಬಿಡಿ ಮೊತ್ತವು ಮತ್ತು ಬಿಡಿ ಮೌಲ್ಯವು. ವಿಷಯವೇನೆಂದರೆ ಮೌಲ್ಯದಲ್ಲೂ ಮೊತ್ತದಲ್ಲೂ ಸದಾ ತಗ್ಗಲುವ ಕುಡಿಕೆ ನಾನು. ಮತ್ತು ಈ ಕುಡಿಕೆಯೊಳಗುಂಟು ನೀನು ಕಟ್ಟಿಟ್ಟ ಬುದ್ಧಿ ಮತ್ತು ಅದನಂತೇನು ನಾನು ಪ್ರೀತಿ. ಈ ಕುಡಿಕೆಯೊಳಗುಂಟು ಕಟ್ಟಿಟ್ಟ ಬುದ್ಧಿ ಮತ್ತು ಅದನಂತೇನು ನಾನು ಪ್ರೀತಿ. ಇಲ್ಲಿ ನಿಮ್ಮಿಬ್ಬರಲ್ಲಿ ಯಾರು ಅದೃಷ್ಟವಂತರು ಅಂತಾನೆ ಹೇಳಕ್ಕಾಗಲ್ಲ ಸರ್. ಅದು ಅವಳು ಹೇಳಿಬಿಟ್ಟು ಹೋಗಿದ್ದಾಳೆ, ಐ ಆಮ್ ಸೋ ಲಕ್ಕಿ, ಯು ಆರ್ ನಾಟ್ ಆಸ್ ಲಕ್ಕಿ. ಏನು ಮಾಡೋದು? ಈ ರೀತಿ ಅನಿವಾರ್ಯವಾಗೋ ಅಥವಾ ಅನಿರೀಕ್ಷಿತವಾಗೋ ಚಾಲೆಂಜಸ್ಗಳು ಫೇಸ್ ಆದಾಗ ಒಂದು ಫ್ಯಾಮಿಲಿನಲ್ಲಿ ನಾವು ಗೊತ್ತಾಗಲ್ಲ, ನಮಗೆ ಏನು ಮಾಡಬೇಕು ಏನು ಅಂತ ಗೊತ್ತಾಗಲ್ಲ. ಅಂದರೆ ಅನುಭವ ಈ ರೀತಿ ಯಾರಿಗೂ ಆಗಬಾರ್ದು ಸರ್. ಬಟ್ ಎಲ್ಲೋ ಒಂದು ಅದು ಜೀವನದಲ್ಲಿ ಘಟನೆ ನಡೆದುಬಿಟ್ಟಿದೆ. ಈ ಥರ ಯಾರ್ದಾದ್ರೂ ಕಾರ್ಯಕ್ರಮ ನೋಡ್ತಿರೋ ವ್ಯಕ್ತಿಗಳ ಮನೆಗಳಲ್ಲಿ ಘಟನೆಗಳಾದಾಗ ಈ ಥರ ನಿಮ್ಮಷ್ಟು ಸ್ಟ್ರಾಂಗ್ ಅಂತೂ ನಮ್ಗೆ ಯಾರ ಕೈನಲ್ಲೂ ಆಗಕ್ಕಾಗಲ್ಲ ಸರ್. ಆದರೆ ಪರಿಸ್ಥಿತಿ ಏನ್ ಗೊತ್ತಾ, ಬದುಕೇ ಪಾಠಶಾಲೆ ಅಲ್ವಪ್ಪ. ಅದೇ ಕಲಿಸ್ಕೊಡುತ್ತೆ. ಈಗ ಇನ್ನೊಂದು ಘಟನೆ ಹೇಳೋದು ಮರೆತುಬಿಟ್ಟೆ. ಇದೇ ವರ್ಷ ಜನವರಿ ತಿಂಗಳಲ್ಲಿ ಆಯ್ತಾ, ಒಂದು ಶನಿವಾರ ಹೀಗೇನೆ ನಮ್ಗೆ ಮೇಲ್ಗಡೆ ಎಲ್ಲ ತುಂಬ ಗಿಡ ಬೆಳೆಸಿದ್ದೇನೆ ನಾನು. ಮೇಡಮ್ಗೆ ಇಷ್ಟ ಆಯ್ತಾ ಗಿಡ ಎಲ್ಲ? ಅಯ್ಯೋ ತುಂಬ ಅಂದರೆ ತುಂಬ. ಅವಳು ಅವ್ರ ಆಕ್ಸಿಜನ್ ಲೆವೆಲ್ ಅದೇ ಕಾರಣ ಇರ್ಬೋದೇನೋ. ಫೈನಲ್ ಟೆರೆಸ್ನಲ್ಲಿ ಬರೀ ಒಂದಷ್ಟು ದಾಸವಾಳ ಗಿಡ ಇದೆ, ಆಮೇಲೆ ಒಂದಷ್ಟು ಹರ್ಬಲ್ ಪ್ಲಾಂಟ್ಸ್ ಇದೆ. ಅಲ್ಲಿವರೆಗೂ ಹತ್ಬಿಟ್ಟು ಎಲ್ಲಿ ನನಗೆ ಈ ವರ್ಷದ ಮಾರ್ಚ್ ತಿಂಗಳಲ್ಲೂ ಅಲ್ಲಿವರೆಗೂ ಹತ್ತಿ ಅಲ್ಲಿ 1 ತಾಸು ಪ್ರಾಣಾಯಾಮ ಮಾಡೋಳು, ಯೋಗ ಮಾಡೋಳು ಆದಷ್ಟು ಮಟ್ಟಿಗೆ. ಅವತ್ತು ನಾನು ಒಂದು ಪಾಟ್ ಎತ್ತಿದಾಗ ಇಲ್ಲಿ ಎಡಗೈನಲ್ಲಿ ಸ್ವಲ್ಪ ಮಸಲ್ ಪುಲ್ ಅಂತಾರಲ್ಲ, ಒಂದು ಮಾಂಸಖಂಡ ಎಳೆದು, ಇದು ಮಸಲ್ಗೆ ಅದು ಎಲಾಸ್ಟಿಸಿಟಿ ಅಂತಿರುತ್ತೆ ನೋಡಿ, ಅದು ವಿ ಕಾಲ್ ಇಟ್ ಎಲಾಸ್ಟಿಕ್, ಸ್ಥಿತಿಸ್ಥಾಪಕತ್ವ ಅಂತಾರೆ ಕನ್ನಡದಲ್ಲಿ. ಅದು ಎಳೆದು ಬಿಟ್ಟಾಗ ಅದು ವಾಪಸ್ಸು ತನ್ನ ಸ್ಥಿತಿಗೆ ಹೋಗ್ಬೇಕು. ಹೌದು, ರಬ್ಬರ್ ಬ್ಯಾಂಡ್ ಥರ. ಹೌದು. ಅದಾಗಲಿಲ್ಲ. ನನಗೆ ಯಾಕೋ ನೋಯ್ತಾ ಇದೆ ಅಂತ ಸಂಜೆ 5:30 ಸುಮಾರಿನಲ್ಲಾಗಿದ್ದು, ರಾತ್ರಿ 11 ಗಂಟೆ ಮಲ್ಕೊಂಡಾಗಲೂ ಕೂಡ ಕೈ ಆಡಿಸೋದು ಕಷ್ಟ. ಎಡಗೈ ಅಲ್ವಾ ಅಂತ ಹೇಳಿಬಿಟ್ಟು ನನಗೆ ಒಂದು ಡೌಟ್ ಬಂತು, ಇನ್ನೇನೋ ಇದೇನಾದರೂ ಹೃದಯಕ್ಕೆ ಸಂಬಂಧಿಸಿದ್ದಾಗಿದ್ದರೆ ಅಂದ್ಬಿಟ್ಟು ಅವಳು ಒಬ್ಬಳೇ ಇದ್ಲು ರಾತ್ರಿ. ನಾನು ಇಲ್ಲೇ ಒಂದು ನರ್ಸಿಂಗ್ ಹೋಮ್ಗೆ ಹೋದೆ. ಅಲ್ಲಿ ಹೋಗ್ತಿದ್ದ ಹಾಗೇನೆ ಅವ್ರೇನು ಹೇಳಿದ್ರು, ನಿಮಗೆ ಸ್ಟ್ರೋಕ್ ಆಗೋ ಚಾನ್ಸ್ ಇದೆ ಆಯಿತಾ, ಡೋಂಟ್ ಇಗ್ನೋರ್ ದಿಸ್. ಆಮೇಲೆ ತಕ್ಷಣ ಆರ್ ವಿ ಆಸ್ಟರ್ ಹಾಸ್ಪಿಟಲ್ಗೆ ರೆಫರೆನ್ಸ್ ಕೊಟ್ಟರು. ಅಲ್ಲಿ ಹೋದೆ. ನಾನು 11:30 ಸುಮಾರಿಗೆ ಹೋದರೆ ಬೆಳಗ್ಗೆ 3:30ವರೆಗೂ ಆ ಪರೀಕ್ಷೆ ಈ ಪರೀಕ್ಷೆ ಅಂದ್ಕೊಂಡು ಮೇಡಮ್ ಒಬ್ಬರೇ ಮನೆಯಲ್ಲಿ ಇವಳೊಬ್ಬಳೇ ಇದ್ಲು ಆಯಿತಾ. ಸಿಕ್ಕಾಪಟ್ಟೆ ಆತಂಕ. ಆಮೇಲೆ ನಾನು ಆ ಹಾಸಿಗೆ ಮೇಲೆ ಹಾಸ್ಪಿಟ್ಲಲ್ಲಿ ಮಲಗಿಸಿರ್ಬೇಕಾದ್ರೆ ಫೋನ್ ಮಾಡಲಿಕ್ಕೂ ಬಿಡೋದಿಲ್ಲ ಅವರು. ಅದೊಂಥರ ಅಲ್ವಾ ಪ್ರೋಟೋಕಾಲು. ಇವಳು ಫೋನ್ ಮಾಡ್ತಾನೆ ಇದ್ದಾಳೆ, ಏನಾಯಿತು ಅಂತ. ಅವಳಿಗೂ ಗಾಬರಿ, ಅವಳೊಬ್ಬಳೆ. ನನ್ನ ಕೊನೆಗೆ ವೈದ್ಯರಿಗೆ ನಾನು ವಿನಂತಿ ಮಾಡಿದೆ, ಕೈ ಮುಗಿದ್ಬಿಟ್ಟು, ನೋಡಿ ಮನೆಯಲ್ಲಿ ಹೀಗಿದೆ ಪರಿಸ್ಥಿತಿ, ತುಂಬ ಆತಂಕ ಪಡ್ತಾ ಇರ್ತಾಳೆ, ನಾನು ಹೋಗಲೇಬೇಕು ಅಂತ ಒತ್ತಾಯದಿಂದ ಇಳಿದ್ಬಿಟ್ಟು ನಾನು ಬಂದೆ. ನಾನು ಕಾರ್ ಹತ್ತುತ್ತಿದ್ದ ಹಾಗೆ ಫೋನ್ ಮಾಡಿದೆ. ಒಬ್ಬಳೇ ಇದ್ಲು, ಈ ಕಡೆ ಗೇಟ್ ತೆಗೆದು ಆಚೆನೇ ಕಾಯ್ತಾ ಇದ್ಲು. ಆಮೇಲೆ ಒಂದು ಮಾತು ಹೇಳಿದ್ಲು, ನಿಮ್ಗೇನಾದರೂ ಆಗಿದ್ದ ಪಕ್ಷಕ್ಕೆ ಆಯಿತಾ, ನಾನು ದೇವ್ರನ್ನ ಯಾವತ್ತೂ ಅಳುವುದು ಬಿಡುತ್ತೆ, ಯಾವತ್ತೂ ಕ್ಷಮಿಸ್ತಾ ಇರಲಿಲ್ಲ ಅಂತ ಮಾತು ಹೇಳಿದ್ರು. ಅಕಸ್ಮಾತ್ ಹಾಗಾದ ಪಕ್ಷಕ್ಕೆ ಆಕೆ ಅಶ್ವಿನಿ ಅವರಿದ್ದಾರಲ್ಲ, ಪುನೀತ್ ರಾಜ್ಕುಮಾರ್,
ಅವ್ರು ಒಪ್ಕೊಂಡ್ರು ತಾನೆ. ಹಾಗೆ ನಾನು ಒಪ್ಕೊಂಡ್ಬಿಟ್ಟು ಏನು ಹಣ ಇದೆ ಯಾವುದಾದ್ರು ಆಸ್ಪತ್ರೆಗೆ ಕೊಟ್ಬಿಟ್ಟು ನಾ ಇರೋವರೆಗೂ ನೋಡ್ತೀನಿ ಅಂತ ಹೇಳ್ತೀನಿ. ಯಾವತ್ತೂ ಇಲ್ಲೂ ನೆನಪಿಸ್ಕೊಂಡು. ಸೊ ಬದುಕು ಅನ್ನೋದು ಈ ಪರಿಯ ಸಂದಿಗ್ಧವನ್ನ ತಂದೊಡ್ಡುತ್ತೆ. ನಾನು ಅಲ್ಲಿ ಹೋಗ್ತಿದ್ದ ಹಾಗೆ ಡಾಕ್ಟರ್ ಹತ್ರ ಹೇಳಿದ್ದು, ಏನಾದರೂ ಮಾಡಿ ಆ ಥರ ಪರಿಸ್ಥಿತಿ ಇದ್ರೆ ನಾನು ಆ ಸಲುವಾಗಿ ಬದುಕಬೇಕು ಕೆಲವು ದಿನ. ಹಿಂಗೆ. ಸಾರಿ ಬಾ. ಐ ಆಮ್ ಸಾರಿ ಸರ್, ಐ ಆಮ್ ಸಾರಿ. ಇಲ್ಲ ಇವೆಲ್ಲದೂ ಬದುಕು ಒಂದು ಪರೀಕ್ಷೆ ಅಷ್ಟೇ. ಪ್ರತಿಯೊಂದು ಹಂತದಲ್ಲೂ ಲೈಫ್ ಟೀಚರ್ಸ್ ಯು ಅ ಲೆಸನ್ ಆ್ಯಂಡ್ ಇಟ್ ಆಫರ್ಸ್ ಯು ಅ ಟೆಸ್ಟ್. ಅದನ್ನ ಸೋಲು ಗೆಲುವು ಪ್ರಶ್ನೆಯೇ ಅಲ್ಲ. ನಾನು ಮಾಧ್ಯಮಗಳೆದುರು ನಾವು ಹೋರಾಡಿದ್ವಿ, ಗೆದ್ವಿ, ಇದಕ್ಕೆ ಅರ್ಥ ಇಲ್ಲ. ಏಕೆಂದರೆ ಯು ಆರ್ ಡೆಸ್ಟಿನ್ಡ್, ಯು ಆರ್ ಪ್ರೋಗ್ರಾಮ್ಡ್, ಯು ಆರ್ ಸಾಫ್ಟ್ವೇರ್ಡ್, ಯು ಆರ್ ವಯರ್ಡ್, ಯು ಆರ್ ಡಿಸೈನ್ಡ್. ಅಷ್ಟೇ. ಹಾಗಿದೆ. ಯು ಡೆಸ್ಟಿನಿ ಈಸ್ ಡಿಸೈಡೆಡ್. ನಾವು ಮನುಷ್ಯ ಯಾವುದಕ್ಕೆ ಹೆದರ್ಕೋತಾನೆ ಅಂದರೆ, ಯಾವುದು ವಾಟ್ ಎವರ್ ಇಸ್ ಅನ್ಸರ್ಟನ್, ವಿ ಫಿಯರ್ ದ ಅನ್ನೋನ್. ಅಜ್ಞಾತ ಅನ್ನೋ ಒಂದು ಶಬ್ದ ಇದೆ, ಆಯ್ತಾ? ಅಜ್ಞಾತವಾಸ. ಯಾವುದು ಗೊತ್ತಿಲ್ಲ ಅದು ನಮಗೆ ಭಯ ತರುತ್ತೆ. ಮುಂದೇನು ಭವಿಷ್ಯ ನಮಗೆ ಗೊತ್ತಿಲ್ಲ. ಅದು ಗೊತ್ತಿದ್ದ ಪಕ್ಷಕ್ಕೆ ನಮ್ಗೆ ಭಯನೇ ಇರ್ತಿರ್ಲಿಲ್ಲ, ಆಯ್ತಾ? ಗೀತೆಯಲ್ಲಿ ಏನು ಹೇಳಿದೆ? ಮರಣ ಧ್ರುವಂ ಅನ್ನೋ ಒಂದು ಮಾತು ಬರುತ್ತಲ್ಲ, ಜಾತಸ್ಯ ಮರಣ ಧ್ರುವಂ, ಹುಟ್ಟದ ಒಂದು ಸಾಯಲೇ, ಅದು ಗೊತ್ತೇ ಇದೆ. ಅದು ಅಲ್ಲ, ಆ ಸಾವಿನವರೆಗೆ ಹೇಗೆ ಬದುಕ್ತೀನಿ ಅನ್ನೋದ್ರ ಬಗ್ಗೆ ನಮಗೊಂದು ಭಯ ಇದೆ, ದಿಗಿಲಿದೆ. ವಿ ಆಲ್ವೇಸ್ ಫಿಯರ್ ದಟ್ ಅನ್ನೋನ್ ಆ್ಯಂಡ್ ಅನ್ಸರ್ಟನಿಟಿ ಆಲ್ವೇಸ್ ಹಾನ್ಸ್ ಅಸ್. ಅದಿದ್ದೇನೆ. ಸೊ ಬದುಕು ಆ ಹಂತದಲ್ಲಿ ಘಟ್ಟದಲ್ಲೂ ನೀವೊಂದು ಸುಮ್ಮನೆ ಕಲ್ಲಾಗಿರ್ತೀರಿ, ಶಿಲ್ಪವಾಗ್ತಾ ಹೋಗ್ತೀರಿ. ಕೆತ್ತುತ್ತೆ, ಉಜ್ಜುತ್ತೆ, ಸಾಣೆ ಹಿಡಿಯುತ್ತೆ ಅಲ್ವಾ, ಕಟಿಯುತ್ತೆ. ಒಪ್ಕೋಬೇಕು ಇವನ್ನೆಲ್ಲ ಅಷ್ಟೇ ಸರ್. ಅಂದರೆ ಉತ್ಪ್ರೇಕ್ಷೆಗಲ್ಲ ಅಥವಾ ನಿಮ್ಮನ್ನು ಎಂಬ್ರಾಸ್ ಮಾಡೋಕ್ಕೂ ನಾನು ಇದನ್ನು ಹೇಳ್ತಿಲ್ಲ. ಹಾರ್ಟ್ಲಿ ಇವಾಗ ಇಷ್ಟೊತ್ತು ನಾನು ನಿಮ್ಮ ಮಾತನ್ನ ಕೇಳಿಸ್ಕೊಂಡಾಗಿಂದ ನನಗೆ ಬಂದ ಮಾತು ಇದು. ಯಾರೇನು ಅನ್ಕೊತಾರೋ ನನಗೆ ಗೊತ್ತಿಲ್ಲ, ನಾನು ಅನಿಸಿದ್ದನ್ನು ಯಾವುದು ಮುಚ್ಚಿಟ್ಕೊಳ್ಳಲ್ಲ, ನೇರವಾಗಿ ಹೇಳ್ತೀನಿ. ನಿಮ್ಮ ಇಷ್ಟು ಇದನ್ನು ಕೇಳಿದಾಗ ನನಗೆ ಜ್ಞಾಪಕ ಬಂದಿದ್ದು ಹಾಲು ಜೇನು ಸಿನಿಮಾದ ಡಾಕ್ಟರ್ ರಾಜ್ಕುಮಾರ್ ಅವ್ರ ಪಾತ್ರ. ನಿಮ್ಮ ಕತೆ ಗೊತ್ತಿಲ್ಲ ನನಗೆ, ಅಲ್ಲಿಗೆ ಹೋಲ್ತದು. ಅದು ಉತ್ಪ್ರೇಕ್ಷೆ ಅಂತ ಕ್ಷಮೆ ಒಪ್ತೇನೆ. ನಾನು ಕೂಡ ಹಾಲು ಜೇನುನ ಮಲೆಬೆನ್ನೂರು ಅನ್ನೋ ಒಂದು ಊರು, ಆಯ್ತಾ, 80ನೇ ಇಸ್ವಿಲು 79ನೇ ಇಸ್ವಿಲು ನೋಡಿದ್ದ ನೆನಪು. ಆಮೇಲೆ ಏನದು ಸೌಟ್ ಇಟ್ಕೊಂಡು, ಜಾಲಿ ಸೌಟ್ ಇಟ್ಕೊಂಡು ಮೀಸೆ ಬೇರೆ ತಿರುತ್ತಿದ್ರಲ್ಲ, ಭೀಮಸೇನ ನಳ ಮಹಾರಾಜರು ಗಂಡಸರಲ್ಲವೇ ನನ್ನ ಹಾಗೆ ಮೀಸೆ ಹೊತ್ತ. ಯಾಕೆಂದ್ರೆ ನೀವು ಅದನ್ನೆಲ್ಲ ಮೇಡಮ್ಗೆ ಮಾಡಿ ತೋರಿಸಿದ್ದೀರ. ಸೊ ನನಗೆ ಅದೇ ಕನೆಕ್ಟ್ ಇಲ್ಲ, ಹೋಲಿಕೆ ಇದೆ. ಹೌದು. ಚಿನ್ನದಂತ ಹೆಂಡತಿರಲು ಕಣ್ಣೀರೇ. ಒಂದೇನು ಗೊತ್ತಾ, ಇದು ಸಿನಿಮಾಗಳಲ್ಲಿ ಒಂದು ಬಗೆಯ ಉತ್ಪ್ರೇಕ್ಷೆಯನ್ನು ತೋರಿಸ್ತೀವಿ. ಕ್ಯಾನ್ಸರ್ ಕುರಿತಾಗಿ ಬಂದ ಎಲ್ಲ ಸಿನಿಮಾಗಳಲ್ಲೂ ಹೀಗೇನೇನೆ. ಅದು ನಿಜ ಮತ್ತು ಸುಳ್ಳಿನ ನಡುವೆ ಎಲ್ಲೋ, ಅಂದರೆ ನಿಜ ಎಲ್ಲಿವರೆಗೆ ಆ ಕಥೆಯ ಹಂದರದಲ್ಲಿ ನಿಜ ಆಗಿರುತ್ತೆ. ಆಮೇಲೆ ಯಾವುದು ವಾಸ್ತವವಲ್ಲ ಅವುಗಳನ್ನೆಲ್ಲ ತುರುಕಲಾಗುತ್ತೆ. ಕರೆಕ್ಟ್. ಆಮೇಲೆ ಇಬ್ಬರು ಮನುಷ್ಯರ ನಡುವಿನ ಸ್ನೇಹ ಮತ್ತು ಪ್ರೀತಿ ಇದೆಯಲ್ಲ, ಅದು ಸಿನಿಮಾದಲ್ಲಿದ್ದಷ್ಟು ಆದರ್ಶಮಯವಾಗಿ ಖಂಡಿತ ನಿಜ ಬದುಕಿನಲ್ಲಿರೋದಿಲ್ಲ. ಅದನ್ನ ಒಪ್ಕೋಬೇಕು ನಾವು. ಸತ್ಯ ಅಲ್ವಾ? ಎಸ್. ಒಬ್ರನ್ನೊಬ್ಬರು ನಾವು ಒಂದು ಮಾತು ಹೇಳ್ದೆ ಇಂದ, ನಿನಗೆ ಎಷ್ಟೇ ಕಷ್ಟ ಆದರೂ ನಾನು ನಿನ್ನನ್ನು ಮಗು ಥರ ನೋಡ್ಕೋತೀನಿ ಅಷ್ಟೆ. ರಾತ್ರಿ ಮಲಗಿರ್ಬೇಕಾದ್ರೆ ನನ್ನನ್ನೇ ದಿಟ್ಟಿಸ್ಕೊಂಡು, ನಿದ್ದೆ ಬರ್ತಿರ್ಲಿಲ್ಲ, ದಿಟ್ಟಿಸ್ಕೊಂಡು ನೋಡ್ಕೊಂಡಿರೋಳು. ಆಮೇಲೆ ಹಲುಬೋಳು, ಮುದ್ದು ಮಾಡೋಳು, ಮಗು ಮುದ್ದು ಮಾಡೋ ಹಾಗೆ. ನೀನು ಬಿಟ್ಟು ಹೋಗಲ್ಲ ಕಣೋ ಕಂದ ಅನ್ನೋಳು ನೆನಪಾಗತ್ತೆ. ಸೊ ಅದು ಸಿನಿಮಾದಷ್ಟು. ನನಗೆ ಈ ಕಾರ್ಯಕ್ರಮದ ಶೀರ್ಷಿಕೆ ಗೀತೆನಲ್ಲಿ ಆ ಸಾಲುಗಳು ನಾನೇ ಬರೆದಿದ್ದೆ. ಈ ಕಾರ್ಯಕ್ರಮದ ಶೀರ್ಷಿಕೆ 101 ನೆನಪು. ಇದು ಅಂತರಂಗ ಬಹಿರಂಗದ ಹೊಳಪು, ಹುಟ್ಟಿನೊಂದಿಗೆ ನಮಗೆ ಆ ದೇವರು ಕೊಡುವ ಕಾಣಿಕೆ ಈ ನೆನಪು. ನೋವಿನಲ್ಲೂ ನೆನಪಿದೆ, ನಲಿವಿನಲ್ಲೂ ನೆನಪಿದೆ, ನೆನಪೆ ಒಂದು ಬದುಕು, ಬದುಕೆ ಒಂದು ನೆನಪು. ಸರ್, ಫೈನಲಿ ನಿಮ್ಮ ಮೆಂಟಲ್ ಫಿಟ್ನೆಸ್ ಆ್ಯಂಡ್ ಫಿಸಿಕಲ್ ಫಿಟ್ನೆಸ್ ಇಂದಿರೋ ಸೀಕ್ರೆಟ್ ಏನು ಸರ್?
ನಮಗೆಲ್ಲ ನಾಚಿಕೆ ಆಗುತ್ತೆ ನಿಮ್ಮ ಒಂದು ಫಿಸಿಕ್ ಮೈಂಟೆನೆನ್ಸ್ ನೋಡ್ತಾ ಇದ್ದೆ. ಒಂದು ನಾನು ಇದನ್ನ ಕೇಳ್ತಾರೆ ಅಪರ್ಣೆ ದಿಂಬಿ ಹಾಕಿ ಇಟ್ಕೊಂತೀಯ ಅಂತ. ನಾನು ಹಿಂಗೆ ಹೊಟ್ಟೆ ಅಸಹ್ಯವಾಗಿ ತೋರಿಸ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ಅದಕ್ಕೆ ದಿಂಬಿ ಇಟ್ಕೊಂಡಿದ್ದೀನಿ. ಇಲ್ಲ, ನಾನು ಹಿಂಗೆ ಕುಗ್ಗಿದ್ರೆ ಹೊಟ್ಟೆ ಕಾಣುತ್ತೆ ಅಂತಾನೆ. ಸುಮ್ಮನೆ ಸರ್, ನಿಮ್ದೇ ಹೆಂಗಂದ್ರೆ ನಮ್ದೆಲ್ಲ ಏನು ಹೇಳಬೇಕು. ನಾನು ಅಪರ್ಣೆಯನ್ನ ಭೇಟಿ ಮಾಡೋಕ್ ಮೊದಲು ಅಂದರೆ 2000ನೇ ಇಸ್ವಿನಲ್ಲಿ 110 kg ಆಗಿಬಿಟ್ಟಿದೆ. ಆಯ್ತಾ? ನಾನು ಯಾವತ್ತಕ್ಕೆ ಹೇಳ್ತೇನೆ ಅಂದರೆ, ನೀವು ತಪ್ಪು ತಿಳಿಬೇಡಿ, ನಾನು ಎಲ್ಲಾವುದೂ ಹೀಗೆ ಅದು ತಗೊಂಡು ಲಿಂಕ್ ಮಾಡ್ತೇನೆ. ನಾನು ಕಾಲೇಜ್ನಿಂದ ಬರುವ ಸುಮಾರಿಗೆ ಅಂದರೆ 91 ಆ ಟೈಮ್ನಲ್ಲಿ ದೇಶ ಲಿಬ್ರಲೈಸೇಷನ್ ಅಂತ, ಅಂದರೆ ಆರ್ಥಿಕ ಉದಾರೀಕರಣ ಅಂತ ಏನು ಮಾತಾಡ್ತೀವಿ, ಆಮೇಲೆ ಜಾಗತೀಕರಣ, ಪ್ರಪಂಚದ ಈ ಲೋಕದಲ್ಲಿ ಎಲ್ಲೆಲ್ಲಿ ಏನೆಲ್ಲ ಸಿಗಬಹುದು ಅವಷ್ಟು ಬೆಂಗಳೂರಿನಲ್ಲಿ ಸಿಗೋಕ್ಕೆ ಶುರುವಾದವು. ನಾನು ಅದು ಯೌವನದ ಹುರುಪು, ಹುಮ್ಮಸ್ಸು, ಆ ಗಾಳಿಯಲ್ಲಿ ತೂರ್ಕೊಂಡ್ಬಿಟ್ಟು ಏನೇನು ಬೇಡ ಅದೆಲ್ಲದ್ರದ್ದು ದಾಸನಾದೆ. ಆಯಿತಾ? ಆಮೇಲೆ ನನಗೆ 10 ವರ್ಷಗಳ ಬಳಿಕ ಅರ್ಥ ಆಯಿತು ಇದು ಎಷ್ಟು ಟೊಳ್ಳು. ಆ ಸುಮಾರಿಗೆ ಒಂದು ಹೇಳಿದ್ನಲ್ಲ 110 kg. 2002ನೇ ಇಸ್ವಿಯಿಂದ 2002ನೇ ಇಸ್ವಿ ಅನ್ಕೊಳ್ಳಿ, 2 ವರ್ಷದಲ್ಲಿ ನಾನು ಒಂದು 40 kg ತೂಕ ಕಡಿಮೆ ಮಾಡಿದೆ. ಅವತ್ತಿನಿಂದ ಇವತ್ತಿನವರೆಗೆ ನನ್ನ ದಿನಚರಿ ತೂಕದ ಯಂತ್ರದ ಮೇಲೆ ನಿಲ್ದೇನೆ ಮುಂದುವರಿಯೋದಿಲ್ಲ. ವೆರಿ ಗುಡ್. ಆಯಿತಾ? ಇವತ್ತು ಒಂದು 600 ಗ್ರಾಮ್ ಹೆಚ್ಚಾಗಿದೆಯಾ, ಅದನ್ನ 2 ದಿನದಲ್ಲಿ ನಾನು ಇಳಿಸಲೇಬೇಕು. ಆ ರೀತಿ ಪಣ ತೊಟ್ಟು ನಡ್ಕೋತೇನೆ. ಅಂದರೆ ವರ್ಕೌಟಾ ಸರ್? ವರ್ಕೌಟು, ಡಯಟ್ ಇಸ್ ವೆರಿ 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 ಇಂಪಾರ್ಟೆಂಟ್. ಸೊ ನನಗೆ 20 ವರ್ಷಗಳ ಅನುಭವ ಇರೋದ್ರಿಂದ ಗೊತ್ತು ಯಾವುದು ತಿಂದರೆ ಏನಾಗುತ್ತೆ. ಆಮೇಲೆ ಮುಂಗಡವಾಗಿಯೇ ನಾಳಿನ ತೂಕವನ್ನು ನೀವು ತೂಗಿಸಬಲ್ಲೆ. ಆಯ್ತಾ? ಇನ್ನು ಟೆಂಪ್ಟ್ ಆಗಲ್ವಾ ಸರ್ ತಿನ್ನಬೇಕು ಅಂತ? ಆದರೆ ಇನ್ನು ಮುಂದೆ ಅವಳ ನೆನಪನ್ನು ಸಂಭ್ರಮವಾಗಿ ಕಟ್ಟಿಕೊಂಡು ಮುಂದುವರಿತೀನಿ ಅಷ್ಟೆ. ಹಾಗಾಗಿ ಬಹುಶಃ ನಾನು ಅಂದ್ಕೊಂಡ ಮಟ್ಟಿಗೆ ನಾನು ಯಾವುದೇ ವಾಹಿನಿಗೆ ಕೊಡ್ತಾ ಇರತಕ್ಕಂಥ ಕಡೆಯ ಸಂದರ್ಶನ ಇದು.